ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ SSLC ವಾರ್ಷಿಕ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳ ಕಡೆಯಿಂದ ಹೆಚ್ಚಿಗೆ ಪ್ರಶ್ನೆಗಳು ಕೂಡ ಬರ್ತಿದ್ದಾವೆ. ರಿಸಲ್ಟ್ ಯಾವಾಗ ಬರುತ್ತೆ ನಮ್ದು ವಾರ್ಷಿಕ ಪರೀಕ್ಷೆ 2ರದ್ದು ಅಂತ. ನಂತರದಲ್ಲಿ ಒಂದು ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 2ನ್ನ ಬರೆದಂತಹ ವಿದ್ಯಾರ್ಥಿಗಳು ಏನು ರಿವ್ಯಾಲ್ಯೂಯೇಷನ್ ಅಂದ್ರೆ ಮರು ಮೌಲ್ಯಮಾಪನ ಮತ್ತೆ ರೀಟೋಟಲಿಂಗ್ ಮರು ಎಣಿಕೆಗೆ ಅರ್ಜಿಯನ್ನು ಸಲ್ಲಿಸಿರಲ್ಲ ಆ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟ ಆಗಿದ್ದು ಸೊ ಎಲ್ಲ ರಿಸಲ್ಟ್ ಅನ್ನು ನೋಡ್ಕೊಳ್ಳೋದು ಇತರೆ ಒಂದು ಮಾಹಿತಿಗಳನ್ನ ಬಿಡುದಲ್ಲ ತಿಳ್ಕೊಂತಾರ. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಸುದ್ದಿನ ಪಡ್ಕೊಳ್ಳೋದಕ್ಕೆ ನೀವು ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮಾರಿದೆ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಕೊಡಗೆ ಬರೋ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 2 ಅಂದ್ರೆ ವಾರ್ಷಿಕ ಪರೀಕ್ಷೆ 1ನ ಕೂಡ ವಿದ್ಯಾರ್ಥಿಗಳು ಬರೆದು 2ನ ಪರೀಕ್ಷೆನ ಕೂಡ ಬರೆದು ಅದರಲ್ಲಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಅರ್ಜಿನ ಸಲ್ಲಿಸಿರುವಂತ ಅಂದ್ರೆ ನಮಗೆ ಆ ಮಾರ್ಕ್ಸ್ಗಳು ಕಡಿಮೆ ಬಂದಿದೆ ಅಥವಾ ನಿರೀಕ್ಷೆ ಮಾಡಿದಷ್ಟು ಮಾರ್ಕ್ಸ್ಗಳು ಬಂದಿಲ್ಲ ಅಥವಾ ನಮಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದನ್ನ ಟೋಟಲ್ ಮಿಸ್ಟೇಕ್ ಮಾಡಿದ್ದಾರೆ. ಸೊ ಇತರೆ ಒಂದು ರೀಸನ್ಸ್ ಗಳಿಗೆ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿಗಳ ಒಂದು ಆನ್ಸರ್ ಪೇಪರ್ ಎಲ್ಲ ಒಂದು ಮತ್ತೆ ವಿದ್ಯಾರ್ಥಿಗಳಿಗೆ ಕರೆಕ್ಷನ್ ಎಲ್ಲ ಆಗ್ಬಿಟ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನ ಪ್ರಕಟ ಆಗಿರುವಂತದ್ದು ಇದೀಗ ಬಂದಿರುವಂತಹ ಮಾಹಿತಿ ಆಗಿದ್ದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ವೆಬ್ಸೈಟ್ ಏನಿದೆಯಲ್ಲ KSEAB ಅಂತಕ್ಕಂಥ ವೆಬ್ಸೈಟ್ ಅಲ್ಲಿ ವಿದ್ಯಾರ್ಥಿಗಳು ಹೋಗಿ ರಿಸಲ್ಟ್ ಅನ್ನ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಸ್ಕ್ರೀನ್ ನಲ್ಲಿ ನೋಡ್ತಿರಲ್ಲ, ಸೊ ಆಪ್ಷನ್ಗಳ ಮುಖಾಂತರ ರಿಸಲ್ಟ್ ಅನ್ನ ಹೆಚ್ಚುವರಿ ಮಾಹಿತಿ ಎಲ್ಲ ಅದರಲ್ಲಿ ವಿದ್ಯಾರ್ಥಿಗಳು ಪಡ್ಕೋಬಹುದಾಗಿರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಕೂಡ ಅನೌನ್ಸ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನೀವು ನಿರೀಕ್ಷೆ ಮಾಡಿದಷ್ಟು ಅಂಕ ಬಂದಿರಲಿ ಅಂತ ನಾನು ಕೂಡ ಆಶಿಸ್ತೇನೆ ಅಂತ ಹೇಳ್ತಾ ಇದೀಗ SSLC ವಾರ್ಷಿಕ ಪರೀಕ್ಷೆ 2ನ್ನ ಬರೆದಂತ ವಿದ್ಯಾರ್ಥಿಗಳು ತಮ್ಮ ಒಂದು ಪರೀಕ್ಷಾ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಅಂತ ವೆಯ್ಟ್ ಕೂಡ ಮಾಡ್ತಿರೋದಾಗಿರುತ್ತೆ. ಈ ವಿದ್ಯಾರ್ಥಿಗಳಿಗೆ ಮೇ ತಿಂಗಳ 26ನೇ ತಾರೀಕಿನಿಂದ ಜೂನ್ ತಿಂಗಳ ಒಂದು 2ನೇ ತಾರೀಕಿನ ತನಕ ರಾಜ್ಯಾದ್ಯಂತ ಒಂದು ಪರೀಕ್ಷೆಗಳು ನಿಗದಿಯಾಗಿರೋದಾಗಿರುತ್ತೆ. ಸುಮಾರು 1.5 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಪರೀಕ್ಷೆಯನ್ನ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಶುರುವಾಗೋದಕ್ಕೆ ಮುಂಚೆ ಕೂಡ ರಿಸಲ್ಟ್ ಯಾವಾಗ ಅಂತ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀರಾ. ಈ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಗಳು ಕೂಡ ನಡೀತಿವೆ ಎಂಬ ಮಾಹಿತಿಗಳು ಕೂಡ ಇರುವಂತದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಶೀಘ್ರವಾಗಿ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ವಾರ್ಷಿಕ ಪರೀಕ್ಷೆ 3ನ ಕೂಡ ಕಂಡೆಕ್ಟ್ ಮಾಡ್ತಿರೋದ್ರಿಂದ ಬೇಗನೆ ಪರೀಕ್ಷಾ ಫಲಿತಾಂಶ ಅಂತೂ ಬರುತ್ತೆ. ಜೂನ್ ತಿಂಗಳ 10ನೇ ತಾರೀಕಿನ ಒಳಗಡೆ ನೀವು ರಿಸಲ್ಟ್ ಅನ್ನ ನಿರೀಕ್ಷೆ ಮಾಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಅದಕ್ಕೆ ಮೊದಲು ಬರುವ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3 ಏನಿದೆಯಲ್ಲ ಅದಕ್ಕೆ ಕೂಡ ನೋಂದಣಿಯನ್ನು ನೀವು ಮಾಡ್ಕೋಬೇಕಿರುತ್ತೆ ಅಲ್ಲ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 2ರ ಫಲಿತಾಂಶ ಜೂನ್ ತಿಂಗಳ 10, 2025ರ ಮೊದಲು ಪ್ರಕಟಗೊಳ್ಳುವ ಸಾಧ್ಯತೆಗಳು ಹೆಚ್ಚಿಗೆ ಇರುವಂತದ್ದು. ರಿಸಲ್ಟ್ ಕುರಿತು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡವಾದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಾ ಇರ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಮಾರಿದ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.